ನಮಸ್ಕಾರ. ಉದಯ ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ. ಸರ್ಕಾರದ ಕೆಲಸ ದೇವರ ಕೆಲಸ ಎಂಬ ಮಾತಿದೆ. ದೇವರು ಕೊಟ್ಟರು ಪೂಜಾರಿ ಕೊಡಲಿಲ್ಲ ಎಂಬಂತೆ ಗ್ರಾಮ ಲೆಕ್ಕಾಧಿಕಾರಿ ಓರ್ವ ಗೂಗಲ್ ಪೇ ಮೂಲಕ ಲಂಚ ಪಡೆದಿರುವ ಪ್ರಕರಣ ನಡೆದಿದೆ. ದೇವರು ವರ ಕೊಟ್ಟರು ಪೂಜಾರಿ ವರ ಕೊಡಲಿಲ್ಲ ಎನ್ನುವ ಗಾದೆಯ ಮಾತು ಅಕ್ಷರಶಃ ಸತ್ಯವಾಗಿದೆ. ಕಲಬುರಗಿ ಜಿಲ್ಲೆಯ ಯಡ್ರಾಮಿ ತಾಲೂಕಿನ ಆಲೂರು ಗ್ರಾಮ ಪಂಚಾಯಿತಿಯ ಗ್ರಾಮ ಲೆಕ್ಕಿಗ ಗಣೇಶ್ ಜದ್ದರ್ ಲಂಚ ಪಡೆಯುವ ಆಡಿಯೋ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ನೋಡ್ರಿ ಅಣ್ಣ, ಅವ್ ರಿಜಿಸ್ಟರ್ ಫಾರ್ಮ್ ಇರ್ತಾವ, ರಿಜಿಸ್ಟರ್ ಆಗಿದ್ದಕ್ ನೀವೇ ಖುಷಿಲಿ ಕೊಡ್ಬೇಕಪ್ಪ. ಬೇರೆ ಯಾವ್ದಕ್ಕಾರ ಏನೋ ಬೇಕಾದ್ರೆ ಇದನ್ ಮಾಡ್ಲಕ್ ಬರುತ್ತ, ವಾಟ್ನಿ ಗೀಟ್ನಿ ಆದ ಅಂತ ಹಂಗಂತೀರಿ. 2000 ರೂಪಾಯಿ ಕೊಟ್ಟೆ ನೋಡ್ರಿ. ಅವ್ ಮಂಜುಂದ ಆಗಿತ್ತಲ್ರಿ, ರಿಜಿಸ್ಟರ್ ಮಾಡ್ಕೊಂಡಿದ್ರಲ್ಲ. ಅವ್ರ 2000 ಕೊಟ್ಟಿದ್ರಿ. ಆಯ್ತ್ರಿ ಹಂಗಾರ ನಾನ್ ಹಾಕ್ತೇನ್ರಿ 2000 ರೂಪಾಯಿ ಸೋಮವಾರ. ಹಂಗ ನೀವ್ ಕೆಲ್ಸ ಮುಗಿಸಿಟ್ಟು ನಾನು ಹಾಕ್ತೀನಿ, ತೊಂದ್ರೆ ಇಲ್ಲ. ಗೊತ್ತಲ್ಲ ನಿಮ್ಗೆ. ಇದಿಲ್ರಿ, ನೀವ್ ಕೊಡ್ಲಿಲ್ಲ ಅಂದ್ರ ನಾ ಮಂಜು ಅವ್ರಿಗೆ ಹೇಳಿದ್ರಿ, ನಾ ಕೊಡ್ತೀನಿ ಅಂತಂದ್ ಹೇಳ್ಯಾರ. ಎಲ್ಲ ನಾವ್ ಕೊಡ್ರೆ ನಾವ್ ಕೊಡೋದು, ಹಂಗೇನಿಲ್ಲ. ಕೆಲ್ಸ ಮುಗಿಸಿ ಮತ್ತೆ ಲಾಸ್ಟ್ ಟೈಮ್ ಎಲ್ಲ ನಾವೆಲ್ಲ ಮಾಡಿದ್ವಲ್ಲ, ಏನ್ ತೊಂದ್ರೆ ಇಲ್ಲ. ಕೆಲ್ಸ ಗೊತ್ತಾಯ್ತು. ಅದೇ ರೀ, ಅವ್ರು ಕೊಡ್ತೀನಿ ಅಂತಂದ್ ಹೇಳಿದ್ರು, ಹಾಕಿಸ್ತೀನಿ ಇದ್ರಾಗ ಅಂತಂದ್ರಿ. ನಾನು ಫೋನ್ ಪೇದಾಗ ಸೋಮವಾರ ಅಥವಾ ಮಂಗಳವಾರ ಹಾಕ್ತೀನಿ. ನೀವು ಕೆಲಸ ಪ್ರೊಸೀಡ್ ಮಾಡಿ, ಸ್ವಲ್ಪ ಮುಗಿಸ್ಕೊಡಿ, ನಾನು ಹಾಕ್ತೀನಿ ಸೋಮವಾರ. ಈಗ ಎಲೆಕ್ಷನ್ ವರ್ಕ್ ನಡ್ದಾವಲ್ರಿ ನಮ್ಮ, ಅದಕ್ಕಾಗಿ ಸ್ವಲ್ಪ ಬಿಜಿ ಆಗ್ಬಿಟ್ಟಾರ ಎಲ್ಲಾ ಕಡೆಗೆ. ನಾರಾಯ ಸಾಬ್ರು ಸ್ವಲ್ಪ ಸೋಮವಾರ ಮಂಗಳವಾರ ಕೊಡ್ತೀನ್ರಿ ಅವ್ರಿಗೆ. ಆಯ್ತು ನಾನು ಕಳ್ಸಿಕೊಡ್ತೀನಿ, ದುಡ್ಡು ರೊಕ್ಕ ಕಳ್ಸಿಕೊಡ್ತೀನಿ ಅಂತ, ತೊಂದ್ರೆ ಇಲ್ಲ. ಓಕೆ, ಸರಿ ಓಕೆ. ಮಹಾಂತೇಶ ಹೊಸಮನಿ ಎಂಬುವರ ಬಳಿ ಪಹಣಿಯಲ್ಲಿ ನೋಂದಣಿ ಮಾಡಲು ಹಣವನ್ನು ಪೀಡಿಸಿ ಕೊನೆಗೂ ಹಣ ಹಾಕಿಸಿಕೊಂಡಿದ್ದಾರೆ. ಮಹಾಂತೇಶ ಎಂಬುವರು ಯಡ್ರಾಮಿ ತಾಲೂಕಿನ ಮಾರಡಗಿ ಗ್ರಾಮದ ಸರ್ವೆ ನಂಬರ್ 131/1 3 ಎಕರೆ ಜಮೀನು ಖರೀದಿ ಮಾಡಿದ್ದರು. ಆದರೆ ಪಹಣಿಯಲ್ಲಿ ಹೆಸರು ನೋಂದಾವಣೆ ಮಾಡಲು ಗ್ರಾಮ ಲೆಕ್ಕಿಗ ಗಣೇಶ್ ಜದ್ದಾರ್ ಅವರ ಬಳಿ ಹೋದರೆ, ಹಣ ಕೊಟ್ಟರೆ ನಿಮ್ಮ ಕೆಲಸ ಆಗುತ್ತದೆ, ಎಲ್ಲರೂ ಹಣ ಕೊಡುತ್ತಾರೆ, ನೀವು ಹಣ ಕೊಡಬೇಕು, ನಾವು ಮೇಲಧಿಕಾರಿಗಳಿಗೆ ಕೊಡಬೇಕು ಎಂದು ಗೂಗಲ್ ಪೇ ಮುಖಾಂತರ 2000 ರೂಪಾಯಿ ಹಣ ಸಂದಾಯ ಮಾಡಿಸಿಕೊಂಡಿದ್ದಾರೆ. ಆದರೆ ಗ್ರಾಮ ಲೆಕ್ಕಿಗ ಹಣ ತಗೊಂಡು ಕೆಲಸ ಮಾಡಿಲ್ಲ ಎಂದು ಮಹಾಂತೇಶ ಹೊಸಮನಿ ದೂರಿದ್ದಾರೆ. ಜಮೀನು ರಿಜಿಸ್ಟರ್ ಮಾಡಿದ್ದೀವಿ. ಆ ರಿಜಿಸ್ಟರ್ ಮಾಡೋ ಜಮೀನನ್ನು ಪಾಣಿಯಲ್ಲಿ ಎಂಟ್ರಿ ಮಾಡೋಕ್ಕೋಸ್ಕರ ದುಡ್ಡು ಕೇಳಿದೆ ಸರ್. 2000 ರೂಪಾಯಿ ದುಡ್ಡು ತಗೊಂಡಿದೆ ಸರ್ ನಮ್ಮ ಹತ್ರ. ಅದನ್ನ ನಾವು ಗೂಗಲ್ ಪೇ ಮುಖಾಂತರ ಮಾಡಿದ್ದೀವಿ. ಸೊ ಇದನ್ನ ತಹಶೀಲ್ದಾರ್ ಕೂಡ ಗಮನಕ್ಕೆ ತಂದಿದ್ದೀವಿ. ಯಾರು ತಗೊಂಡಿದ್ದಾರೆ ದುಡ್ಡು ಗಣೇಶ್ ಜದ್ದಾರ್ ಅಂತ ಇದ್ದಾರೆ ತಹಶೀಲ್ದಾರ್. ಎಲ್ಲಿ ತಲಾಟಿ ಅವರು? ಇಲ್ಲಿ ಯಡ್ರಾಮಿ ತಲಾಟಿ ಸರ್, ಅವರು ತಗೊಂಡಿದ್ದಾರೆ ಸರ್. ಇವಾಗ ಅದನ್ನ DC ಗಮನಕ್ಕೆ ತಂದಿದ್ದೀವಿ ಮತ್ತು ಇವ್ರ ಗಮನಕ್ಕೆ ತಂದಿದ್ದೀವಿ ಸರ್, ತಹಶೀಲ್ದಾರ್ ಗಮನಕ್ಕೆ ತಂದಿದ್ದೀವಿ. ಸೊ ಇವಾಗ ತಹಶೀಲ್ದಾರ್ ಟ್ರಾನ್ಸ್ಫರ್ ಆಗಿದ್ದಾರೆ ಅಂತ ಹೇಳಿದ್ರೆ ಅವರು ರೈಟಿಂಗಲ್ಲಿ ಸೈನ್ ಮಾಡಿಕೊಟ್ಟಿದ್ದಾರೆ ಸರ್. ಬಟ್ ಇವೊಂದು ದೇ ಆರ್ ನಾಟ್ ಟೇಕಿಂಗ್ ಎನಿ ಆ್ಯಕ್ಷನ್ ಸರ್. ಸ್ಟಿಲ್ ಏನು ಪ್ರೊಸೆಸ್ ಆಗಿಲ್ಲ ಸರ್. ಮತ್ತು ಬೇರೆಯವ್ರ ಮುಖಾಂತರ ಕೇಳಿದ್ವಿ ಸರ್. ಅದಕ್ಕೆ ಅವರು ಗಣೇಶ್ ಜದ್ದಾರ್ ಅವ್ರು ಏನಂತ ಹೇಳಿದ್ರು ಅಂದರೆ, ನೀವು ಯಾರ್ಯಾರಿಗೆ ಇದು ಪ್ರತಿಗಳನ್ನು ಹಾಕಿದ್ರಿ, ಸೊ ಅದನ್ನೆಲ್ಲ ನಾವು ಸ್ಟಾಪ್ ಮಾಡಿದ್ವಿ, ಮುಂದೆ ಮೇಲ್ಗಡೆ ಹೋಗ್ಲಾರ್ದಂಗೆ ತಹಶೀಲ್ದಾರ್ ಟ್ರಾನ್ಸ್ಫರ್ ಮಾಡಿದ್ದಾರೆ. ಈಗ ಏನು ನೀವು ಆ್ಯಕ್ಷನ್ ತೊಗೊಳಕ್ಕಾಗಲ್ಲ ಅಂತ ಹೇಳಿ ಈ ಥರ ನಮ್ಮ ಗಮನಕ್ಕೆ ಬಂತು ಸರ್. ಈ ಥರ ಹೇಳಿ ಯಾರು ಟ್ರಾನ್ಸ್ಫರ್ ಆಗಿರಂತ? ತಹಶೀಲ್ದಾರ್ ಟ್ರಾನ್ಸ್ಫರ್ ಆಗಿದೆ ಸರ್. ಇದು ಬಸಲಿಂಗಪ್ಪ ನಾಯ್ಕೋಡೆ ಅಂತಿದ್ರಲ್ಲ ಸರ್, ಅವ್ರು ಟ್ರಾನ್ಸ್ಫರ್ ಆಗಿದೆ ಸರ್. ನಾನು ಇತ್ತೀಚೆಗೆ ಒಂದು ಜಾಯ್ನ್ ಆಗಿದ್ದೀನಿ, ಒಂದು 4-5 ದಿವಸ ಆಯ್ತು ಜಾಯ್ನ್ ಆಗಿ. ಆ ಗಣೇಶ VA ಅಂತ ನನಗೂ ಮುಖ ಪರಿಚಯನೂ ಇಲ್ಲ. ಹೀಗಾಗಿ ಅದೇನದ ತಪ್ಪು ಮಾಡಿದರೆ ಏನಂತ ಕಾನೂನು ಪ್ರಕಾರ ಆ್ಯಕ್ಷನ್ ತೊಗೊಳ್ತೀನಿ ಅಷ್ಟೇ. ಕಾನೂನು ಪ್ರಕಾರ ಆ್ಯಕ್ಷನ್ ತೊಗೊಳ್ತೀನಿ. ಈಗ ಇಲ್ಲಿ ಸಾಕಷ್ಟು ರೀತಿಯಾದಂಥ ಲಂಚ ಸ್ವೀಕಾರ ಮಾಡ್ತಾರೆ ಅಂತ ಕೂಡ ಕೆಲವೊಂದಿಷ್ಟು ಜನ ಆರೋಪ ಮಾಡ್ತಾ ಇದ್ದಾರೆ. ಇಲ್ಲ, ಆರೋಪ ಮಾಡ್ತಾರೆ. ಅದರದ್ದು ಅದಕ್ಕೆ ಕಂಡು ಬಂದಾಗ ಅದು ನಿಯಮಾನುಸಾರ ಏನದ ಇದಂತೂ ಮೇಲ್ಗಡೆನೇ ಐತದೆ. ಅವ್ರು ಕೊಟ್ಟಂತ ದಾಖಲೆ ಐತಿ, ಅವ್ರು ಹಣ ಹಾಕಿದಂಥದ್ದು ಇದು ಜೆರಾಕ್ಸ್ ಐತಿ, ಇದೇ ಆಡಿಯೋ ಒಂದು ಸಿಕ್ಕೈತಿ. ಅದೇ ಹೇಳ್ತೀನಿ, ನಾನು ಇತ್ತೀಚೆಗೆ ಬಂದೀನಿ, ಅದನ್ನು ನನ್ನ ಗಮನಕ್ಕೆ ಬಂದಿಲ್ಲ ಯಾವುದು. ಅದು ನಿಯಮಾನುಸಾರ ಏನು ಕಾನೂನು ಪ್ರಕಾರ ಕ್ರಮ ಮಾಡ್ತೀವಿ. ಇನ್ನು ಸರ್ಕಾರದ ಕೆಲಸ ದೇವರ ಕೆಲಸ ಅಂತಾರೆ. ಆದರೆ ಇಂತಹ ಗ್ರಾಮ ಲೆಕ್ಕಾಧಿಕಾರಿಗಳಿದ್ದರೆ ಬಡವರ ಗೋಳು ಹೇಳುತ್ತಿರೋದು. ಇನ್ನು ಗ್ರಾಮ ಲೆಕ್ಕಿಗ ಮಹಾಂತೇಶ ಹೊಸಮನಿ ಅವರ ಮನೆಗೆ ಹೋಗಿ, ನೀವು ಲಂಚದ ಬಗ್ಗೆ ಮೇಲಾಧಿಕಾರಿಗಳಿಗೆ ನೀಡಿರುವ ಮನವಿ ಪತ್ರವನ್ನು ವಾಪಸ್ ತಗೊಳ್ಳಿ ಎಂದು ಬೆದರಿಕೆ ಹಾಕಿದ್ದಾರೆ. ಇನ್ನಾದರೂ ಇಂತಹ ಗ್ರಾಮ ಲೆಕ್ಕಾಧಿಕಾರಿಯನ್ನ ಕರ್ತವ್ಯದಿಂದ ಅಮಾನತು ಮಾಡುತ್ತಾರೆ ಎಂದು ಸ್ಥಳೀಯರು ಕಾದು ನೋಡುತ್ತಿದ್ದಾರೆ.